ಗ್ರಾಮದಲ್ಲಿ ಶ್ರೀ ಮಾರ್ಕಂಡೇಶ್ವರ ಸ್ವಾಮಿ ಮತ್ತು ನವಗ್ರಹಗಳ ಒಂದು ಜೀರ್ಣೋದ್ಧಾರ ಮತ್ತು ಪ್ರತಿಷ್ಠಾಪನೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇದು ದೇವಸ್ಥಾನ ಆ್ಯಕ್ಚುಲಿ ಮುಜರಾಯಿ ದೇವಸ್ಥಾನ ಆಗಿದೆ. ಈ ಮುಜರಾಯಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಹಳೆ ದೇವಸ್ಥಾನ ಏನಿತ್ತು ಅದನ್ನು ಇದು ಕೆಡವಿ ಇದು ಹೊಸದಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಜೊತೆಗೆ ನನಗೂ ಸ್ವಲ್ಪ ಖುಷಿ ಆಯಿತು ದೇವಸ್ಥಾನನ ನೋಡಿ. ಜೊತೆಗೆ ಗ್ರಾಮಸ್ಥರೆಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಹಬ್ಬದ ವಾತಾವರಣದಂತೆ ಗ್ರಾಮಸ್ಥರೆಲ್ಲರೂ ಪಾಲ್ಗೊಂಡಿದ್ದಾರೆ. ದೇವರು ಈ ಊರಿನ ಗ್ರಾಮಸ್ಥರೇ ಎಲ್ಲ ಇಡೀ ಜಗತ್ತಿನ ಎಲ್ಲ ಜನಗಳಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಕೋರ್ಕೊಳ್ತೇನೆ. ಮತ್ತು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರದ ವತಿಯಿಂದ 10 ಲಕ್ಷ ರೂಪಾಯಿಗಳನ್ನ ಮಂಜೂರಿ ಆಗಿದೆ. ಅದನ್ನು ನಾವು ಅತಿ ಬೇಗನೆ DC ಆಫೀಸಿಂದ ಇನ್ನೂ ನಮಗೆ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ಬಂದ ಕೂಡಲೇ ನಾವು 10 ಲಕ್ಷ ರೂಪಾಯಿಗಳ ಒಂದು ಚೆಕ್ನ ನಾವು ದೇವಸ್ಥಾನದವ್ರಿಗೆ ನಾವು ಕೊಡ್ತಾ ಇದ್ದೀವಿ. ನನ್ನ ಹೆಸರು ಎಂ ಮುನಿಸ್ವಾಮಿ ಅಂತ, ನಿವೃತ್ತ ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸಿ ಈಗ ನಿವೃತ್ತಿ ಜೀವನವನ್ನು ನಡೆಸ್ತಾ ಇದ್ದೀನಿ. ನಮ್ಮದು ಸೂಲಿಕುಂಟೆ ಗ್ರಾಮದಲ್ಲಿ ಮುಜರಾಯಿಗೆ ಸಂಬಂಧಪಟ್ಟಂಥ ಒಂದು ದೇವಸ್ಥಾನ ಇತ್ತು. ಬಹಳ ಶಿಥಿಲವಾಗಿತ್ತು, 106 ವರ್ಷಗಳ ದೇವಸ್ಥಾನ. ಮಾರ್ಕಂಡೇಶ್ವರ ದೇವಸ್ಥಾನ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎರಡೂ ಅಕ್ಕಪಕ್ಕ ಇದೆ. ಎರಡೂ ಕೂಡ ಮುಜರಾಯಿ ದೇವಸ್ಥಾನಗಳು. ಅದರಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನನ ಜೀರ್ಣೋದ್ಧಾರ ಆಗಿ ಒಂದು 5-6 ವರ್ಷ ಆಗಿದೆ. ಮತ್ತು ಅದು ತುಂಬ ಶಿಥಿಲವಾಗಿ ಬೀಳೋ ಸ್ಥಿತಿಯಲ್ಲಿತ್ತು. ಎಲ್ಲ ಪಿಲ್ಲರ್ಸ್ ಎಲ್ಲ ಬಿದ್ದೋಗ್ತಾ ಇತ್ತು. ಶಿವನ ದೇವಸ್ಥಾನ, ಆ ಮಾರ್ಕಂಡೇಶ್ವರ ದೇವಸ್ಥಾನನ ಆ ಊರವರು ಮತ್ತು ಅಕ್ಕಪಕ್ಕದ ಊರುಗಳವರು, ಸ್ನೇಹಿತರು ಮತ್ತು ಸರ್ಕಾರ ಎಲ್ಲ ಕಡೆಯಿಂದನೂ ಸಹಾಯ ತಗೊಂಡು ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿ ಇವತ್ತು ಆ ದೇವಸ್ಥಾನದ ಪೂಜೆ ಎಲ್ಲ ಇಟ್ಕೊಂಡಿದ್ದೀವಿ. 3 ದಿವಸದಿಂದ ಎಲ್ಲ ಪೂಜೆ ನಡೀತು. ಇವತ್ತು ಪೂಜೆ ಅಂತ್ಯ ಆಗ್ತಾ ಇದೆ. ಮತ್ತೆ 48 ದಿವಸ ಪೂಜೆ ನಿರಂತರವಾಗಿ ನಡೀತಾ ಇದೆ. 48ನೇ ದಿವಸದಲ್ಲಿ ಮತ್ತೆ ಕುಂಭಾಭಿಷೇಕ ನಡೆಯುತ್ತೆ, ಮತ್ತೆ ಮಂಡಲ ಪೂಜೆ ನಡೆಯುತ್ತೆ. ಎಲ್ಲ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು, ಸ್ನೇಹಿತರು ಎಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸಿ ಬಹಳ ಕಷ್ಟಪಟ್ಟು ಸುಮಾರು 1 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಕಲ್ಲು ಬಿಲ್ಡಿಂಗನ್ನು ಮಾಡಿ ಅದರ ಜೊತೆಗೆ ಒಂದು ನವಗ್ರಹಗಳ ದೇವಸ್ಥಾನವನ್ನು ಕೂಡ ಮಾಡಿ ಇವತ್ತು ಎಲ್ಲರ ಸಹಕಾರದಿಂದ ಅವರು ಇವರು ಅಂದಿರ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಒಬ್ಬರ ಕೈಯಿಂದ ಇದಾಗೋ ಸಾಧ್ಯ ಅಲ್ಲ. ಇನ್ನು ಸರ್ಕಾರದಿಂದ ನಮಗೆ ಸ್ವಲ್ಪ ಒಂದು 10 ಲಕ್ಷ ಅನುದಾನ ಬರೋದಿತ್ತು, ಬಂದಿಲ್ಲ. ಈಗ ಸದ್ಯಕ್ಕೆ ಅದು DC ಆಫೀಸಲ್ಲಿ ಸ್ಟ್ರಕ್ ಆಗಿದೆ ಅಂತ ಹೇಳಿದ್ದಾರೆ. ತಹಸೀಲ್ದಾರ್ ಮೇಡಮ್ ಅವ್ರ ಹತ್ರ ಮಾತಾಡಿದ್ದೀವಿ. ಅವರು ಇಂಜಿನಿಯರ್ ಆಫೀಸಲ್ಲಿ ಇದೆ ಅಂತ ಹೇಳಿದ್ದಕ್ಕೆ ಅಲ್ಲಿಂದ ಪ್ರಪೋಸಲ್ ಹೋಗಬೇಕು ಅಂತ ಹೇಳಿದ್ದಾರೆ. ಅದು ಬಂದ ತಕ್ಷಣ ನಾನು ಮಾಡಿಸ್ಕೊಡ್ತೀನಿ ಅಂತ ಮೇಡಮ್ ಅವರು ವಾಗ್ದಾನ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಆ ದೇವರ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ತಮ್ಮ ಪತ್ರಿಕಾ ಮಿತ್ರರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಕ್ಕೆ, ನಮ್ಮ ಈ ಪೂಜೆ ಇದರಲ್ಲಿ ಪಾಲ್ಗೊಂಡು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.